ಕಳೆದ 2 ತಿಂಗಳಿಂದ ಒಬ್ಬ ಮುಸುಕದಾರಿ FIR, ಸಿಟ್ಟು ಮತ್ತೆ ಮೂಳೆಗಳು ಬುರುಡೆಗಳು, ಸ್ಕಲ್ಸ್ ಅಂಡ್ ಬೋನ್ಸ್, ರಾಡಾರ್ಸ್, ಇದು ಒಂದು 2 ತಿಂಗಳಿಂದ ಕೇಳಿ ಬರ್ತಾ ಇದೆ. ಅವನು ಮುಸುಕದಾರಿ ಭೀಮಾ ಅನ್ನೋ ಹೆಸರಲ್ಲಿ ಇದ್ದಾಗ ಸತ್ಯ ನಿಜ ಹೇಳ್ತಿದ್ದ. ಅವನು ಯಾವತ್ತು ಚಿನ್ನಯ್ಯ ಆದ್ನೋ ಅವನು ಸುಳ್ಳು ಹೇಳಕ್ಕೆ ಶುರು ಮಾಡಿಬಿಟ್ಟ. ನಿಜ ಸುಳ್ಳಾಯಿತು, ಸುಳ್ಳು ನಿಜ ಆಯಿತು. ಈಗ 10-15 ದಿವಸಗಳೆಲ್ಲ ಬರೋ ಸುದ್ದಿ ಗಡಿಬಾರ್, ಬಂಧನ, ಜೈಲು, ಇದು 10 ದಿವಸದಿಂದ ಬರ್ತಾ ಇದೆ. ಈಗ ಇಂಗ್ಲಿಷಲ್ಲಿ ಒಂದು ಗಾದೆ ಹೇಳ್ತಾರೆ, ಡೆಮನ್ಸ್ ರಿಸೈಡ್ ಸರ್ಮನ್ ಎಂದು. ಈಗ ಡೆಮನ್ಸು ಅಂದರೆ ರಾಕ್ಷಸರು ರಿಪಬ್ಲಿಕ್ ಟಿವಿ, ಸ್ವರ್ಣ ಟಿವಿ, ಪವರ್ ಟಿವಿ, ಟೈರ್ ಟಿವಿ, ಎಲ್ಲಾನು ಲೈಯರ್ ಟಿವಿ, ಇದು ಬರ್ತಾ ಇದೆ. ಈಗ ಇವರನ್ನ ಕೊಂದವರು ಯಾರು ಎಲ್ರಿಗೂ ಗೊತ್ತಿದೆ. ಸೌಜನ್ಯ ಕೇಸನ್ನು ತಗೊಳ್ಳೋಣ. ವೇದವಲ್ಲಿ ಕೇಸು ಇವತ್ತುವರೆಗೆ ಸಿ ರಿಪೋರ್ಟು, ಪದ್ಮಲತಾ ಕೇಸು ಸಿ ರಿಪೋರ್ಟು, ಯಾನೆ ಮಮತಾ ಕೇಸು ಸಿ ರಿಪೋರ್ಟು, ಬೇರೆ ಎಲ್ಲಾನು ಬಿ ರಿಪೋರ್ಟು. ಒಂದೇ ಕೇಸು ಚಾರ್ಜ್ ಶೀಟು, ಅದು ಸೌಜನ್ಯದು. ಸೌಜನ್ಯ 9/10/2012 ಬೆಳಗ್ಗೆ 8 ಗಂಟೆಗೆ ಒಂದು ಛತ್ರಿ ಅಂಬ್ರಲ್ಲ, ಪುಸ್ತಕ, ಚೊಪ್ಲಿ ಹಾಕ್ಕೊಂಡಿದ್ದಾಳೆ, ಚುಡಿದಾರು ಒಳ ಉಡುಪು ಹಾಕ್ಕೊಂಡು ಕಾಲೇಜಿಗೆ ಹೋಗ್ತಾಳೆ. 17 ವಯಸ್ಸು. 4:15 ಗಂಟೆಗೆ ಬಸ್ ಇಳಿತಾಳೆ. ಅಲ್ಲಿಂದ ಅವ್ರ ಮನೆ 25 ಮೀಟ್ರು. ಕೈಯಲ್ಲಿ ಛತ್ರಿ ಇತ್ತು, ಪುಸ್ತಕ ಇತ್ತು, ಚೊಪ್ಲಿ ಇತ್ತು, ಒಳ ಉಡುಪಿತ್ತು. 7 ಗಂಟೆವರೆಗೆ ಮನೆಗೆ ಹೋಗಿಲ್ಲ. ಮಾರನೇ ದಿವಸ ಹೆಣ ಸಿಕ್ತು. ತನಿಖೆ ಮಾಡಿದರೆ ಲೋಕಲಲ್ಲಿ 2 ಲೋಕಲ್ ಸಬ್ ಇನ್ಸ್ಪೆಕ್ಟ್ರು ನಾಯ್ಕೋ, ಭಾಸ್ಕರ್ ರೈ ಲೋಕಲ್ ಇನ್ಸ್ಪೆಕ್ಟರ್ಸು ಪೊಲೀಸರು. ಅದಾದ ಮೇಲೆ CID ದೊಡ್ಡಮುನಿ, CBI ರಾಜಗೋಪಾಲ್, PVS ರಾಜು, ಇವ್ರು ಮಾಡಿದ ಕೆಲಸ ಏನು? ಆ ಛತ್ರಿ ಇವತ್ತುವರೆಗೆ ಸಿಗಲಿಲ್ಲ, ಏನಾಯ್ತು? ಅವಳ ಪುಸ್ತಕ ಇವತ್ತುವರೆಗೆ ಸಿಗಲಿಲ್ಲ, ಏನಾಯ್ತು? ಅವಳ ಒಳ ಉಡುಪು ಇವತ್ತುವರೆಗೆ ಸಿಗಲಿಲ್ಲ, ಏನಾಯ್ತು? ಈ 5 ಪೊಲೀಸರು ಹೇಳಬೇಕು, ಇಲ್ಲಾಂದ್ರೆ ಅವ್ರನ್ನ ಜೈಲಿಗೆ ಕಳಿಸ್ಬೇಕು. ಡೆಡ್ ಬಾಡಿ ಸಿಕ್ತು. ಪೋಸ್ಟ್ ಮಾರ್ಟಮ್ ಮಾಡಿದ್ರು. ಆದಮ್ ಅಂಡ್ ರಶ್ಮಿ ಇಬ್ರು ಡಾಕ್ಟರ್ಸು. ಡೌಟ್ ನನಗೀಗ MBBS ಓದಿದಾರ ಇಲ್ಲ ಎಲ್ಲಾಗಲೂ ಪುಕ್ಸಾಟಿ ಗ್ರಾಜ್ಯುಯೇಷನ್ ಸರ್ಟಿಫಿಕೇಟ್ ತಗೊಂಡ್ಬಂದ್ಬಿಟ್ರೆ ಅಂತ. ಬೇಸಿಕ್ ನಾಲೆಡ್ಜ್ ಇನ್ ಎ ರೇಪ್ ಕೇಸ್ ಅದು ಏನೇನು ವಶಪಡಿಸ್ಕೊಳ್ತಾರೆ, DNA ಐಟಮ್ಸ್. ಅದನ್ನು ಇಂಗ್ಲೀಷಲ್ಲಿ ವಲ್ವಾ ಅಂತಾರೆ, ಐಮನ್ ಅಂತಾರೆ, ವಜೈನಾ ಅಂತಾರೆ, ಫ್ಲೂಯಿಡ್ ಅಂತಾರೆ, ಸೆಮೆನ್ ಅಂತಾರೆ, ಬ್ಲಡ್ ಅಂತಾರೆ, ಇದನ್ನು ಕಾಟನ್ ಸ್ವಾಬ್ ಅಂತಾರೆ. ದಿಸ್ ಇಸ್ ದ ಬೇಸಿಕ್ ನಾಲೆಡ್ಜ್ ಆಫ್ ಎನಿ ಡಾಕ್ಟರ್. ಅದೆಲ್ಲ ಕೂಡ ತೆಗೆದಿದ್ದಾರೆ. ಐ ರೆಡ್ ದಿ ಪೋಸ್ಟ್ ಮಾರ್ಟಮ್ ಅಂಡ್ ದ ಜಡ್ಜ್ಮೆಂಟ್. ಇದೆಲ್ಲನೂ ಕಲೆಕ್ಟ್ ಮಾಡಿದ್ದಾರೆ. ಪ್ಯಾಕಿಂಗ್ ಸರಿಯಾಗಿ ಮಾಡಿಲ್ಲ. ಚೈನ್ ಆಫ್ ಕಸ್ಟಡಿ ಇದನ್ನ ತಕ್ಷಣ FSLಗೆ ಕಳಿಸ್ಬೇಕು. ಕಳಿಸ್ಲಿಲ್ಲ. ರಿಪೋರ್ಟ್ ಏನು ಬಂತು ಗೊತ್ತಾ?
these items are unfit for examination. ಇದನ್ನ ಮಾಡಿದ್ಯಾರೋ? ಆ ಡಾಕ್ಟ್ರು ಇಬ್ಬರು ಎಲ್ಲಿರ್ಬೇಕು? ಅವರು ಪರಪ್ಪನ ನಗರದಲ್ಲಿ ಇರಬೇಕು. ಆದ್ರೆ ಪ್ರಮೋಷನ್ ಸಿಕ್ಕಿದೆ. ಇದು ಒಂದು ವಿಷಯ. ಈ ಡೆಡ್ ಬಾಡಿ ಬಿದ್ದ ಜಾಗ ಬೇರೆ, ಅತ್ಯಾಚಾರ ಮಾಡಿದ ಜಾಗ ಬೇರೆ, ಕೊಲೆ ಮಾಡಿದ ಜಾಗ ಬೇರೆ. ಒಂದೇ ಒಂದು ಮಹಸರ್ ಮಾಡಿದ್ದಾರೆ. ಡೆಡ್ ಬಾಡಿ ಎಲ್ಲಿ ಬಿತ್ತು ಅಲ್ಲಿ ಮಾತ್ರ ಮಹಸರ್ ಆಗಿದೆ. ಅಪಹರಣ ಮಾಡಿದ ಜಾಗದಲ್ಲಿ ಮಹಸರ್ ಯಾಕೆ ಮಾಡಿಲ್ಲ? ಕೊಲೆ ಮಾಡಿದ ಜಾಗದಲ್ಲಿ ಮಹಸರ್ ಯಾಕೆ ಮಾಡಿಲ್ಲ? ಅತ್ಯಾಚಾರ ಮಾಡಿದ ಜಾಗದಲ್ಲಿ ಯಾಕೆ ಮಹಸರ್ ಮಾಡಿಲ್ಲ? ಆವಾಗನ ಗೃಹ ಮಂತ್ರಿ ಅಶೋಕ ಹೇಳ್ಬೇಕು. ಅಶೋಕ ಸದಾನಂದ ಗೌಡ, ಅಶೋಕ್ ಗೌಡ, ಸೌಜನ್ಯ ಗೌಡ ಎಂತ ಅನ್ಯಾಯಗಳು ಮಾಡಿದ್ರಪ್ಪ ಅವರು. ಅವ್ರು ಉತ್ತರ ಕೊಡ್ಬೇಕು. ಅದಕ್ಕೂ ಬರ್ತೀನಿ. ಈಗ ಎಲ್ಲಿ ಡೆಡ್ ಬಾಡಿ ಸಿಕ್ತೋ ಅಲ್ಲಿಂದ ಒಂದು 10 ಮೀಟರ್ ದೂರದಲ್ಲಿ ನೇಚರ್ ಕ್ಯೂರ್ ಹಾಸ್ಪಿಟಲ್ 3 CCTV ಕ್ಯಾಮರಾ ಇತ್ತು. CCTV ಫುಟೇಜ್ ಕಲೆಕ್ಟ್ ಮಾಡಿಲ್ಲ, CID ಮಾಡಿಲ್ಲ, ಲೋಕಲ್ ಪೊಲೀಸು ಮಾಡಿಲ್ಲ. ಸೌಜನ್ಯ ಅತ್ಯಾಚಾರ ಆಯಿತು, ಸೌಜನ್ಯ ಕೊಲೆ ಆಯಿತು, ಸೌಜನ್ಯ ಏನ ಸಿಕ್ತು. ಇದೆಲ್ಲ ನನಗೆ ಗೊತ್ತಾದ ಮೇಲೆ ಫೋನ್ ತೆಗೆದು ಗೃಹ ಮಂತ್ರಿ ಅಶೋಕ್ ಗೌಡ ಹತ್ರ ಮಾತಾಡಿದೆ. ಅಶೋಕ್ ಗೌಡ ಪೊಲೀಸರಿಗೆ ಸೂಚನೆ ಕೊಟ್ಟರು. ಅಶೋಕ ಹೋಮ್ ಮಿನಿಸ್ಟ್ರು, ಗೃಹ ಮಂತ್ರಿ, ಅಲ್ಲಿರೋ ನಾಯಕನಿಗೆ ಸೂಚನೆ ಕೊಟ್ಟರು, ಭಾಸ್ಕರ್ ರಾವ್ಗೆ ಸೂಚನೆ ಕೊಟ್ಟರು, ದೊಡ್ಡ ಮನಿಗೆ ಸೂಚನೆ ಕೊಟ್ಟರು. ಅವರು ಪುಸ್ತಕ ರಿಕವರಿ ಮಾಡಿಲ್ಲ, ಒಳ ಉಡುಪು ರಿಕವರಿ ಮಾಡಿಲ್ಲ, ಛತ್ರಿ ರಿಕವರಿ ಮಾಡಿಲ್ಲ, ರಿಕವರಿ ಮಾಡಿದ DNA ಮೆಟೀರಿಯಲ್ಲು FSLಗೆ ಕಳಿಸಿಲ್ಲ. ಈಗ ಗೊತ್ತಾಯ್ತಾ ಯಾರ ಕಾರಣ ಅಂದು? ಯಾರ ಕಾರಣ ನೋಡಿ. ಸೂಚನೆ ಕೊಟ್ಟಿದ್ಯಾರು? ಈಗ ಕೃತ್ಯ ಆಗುತ್ತೆ, ಫೋನು ಹೋಗುತ್ತೆ, ರಿಟರ್ನ್ ಫೋನು ಪೊಲೀಸರಿಗೆ ಹೋಗುತ್ತೆ, ಸಾಕ್ಷಿ ನಾಶ ಆಗುತ್ತೆ. ಸೊ ಇಷ್ಟು ವಿಷಯಗಳು. ಹಾಗಂದ್ರೆ ಮತ್ತೆ ಏನು ಮಾಡ್ಬೋದು? ಮತ್ತೆ ರೀಇನ್ವೆಸ್ಟಿಗೇಷನ್ ಮಾಡಿ. ಆ ನ್ಯಾಯಾಧೀಶರು ಜಡ್ಜ್ಮೆಂಟಲ್ಲಿ ಬರೆದಿದ್ದಾರೆ, ಇಟ್ಸ್ ಅ ಟೇಂಟೆಡ್ ಇನ್ವೆಸ್ಟಿಗೇಷನ್, ಫೇಕ್ ಇನ್ವೆಸ್ಟಿಗೇಷನ್, ಬೋಗಸ್ ಇನ್ವೆಸ್ಟಿಗೇಷನ್. ಆ ಪೊಲೀಸ್ ಆಫೀಸರ್ ಮೇಲೆ ಆ್ಯಕ್ಷನ್ ತಗೋಬೇಕಂದು ನ್ಯಾಯಾಧೀಶರು ಜಡ್ಜ್ಮೆಂಟ್ ಬರೆದಿದ್ದಾರೆ. ಆದರೆ ಏನಾಯಿತು? ಇವರೆಲ್ರಿಗೂ ಪ್ರಮೋಷನ್ ಆಗಿಬಿಟ್ಟಿದೆ. ಆಯಿತು. ಈಗ ಗ್ಯಾಗ್ ಆರ್ಡ್ರು, ಜಾನ್ರೋ ಆರ್ಡ್ರ್ ಅಂದರೆ ಅದು ಪೇಟೆಂಟ್ ರೈಟು, ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟು. ನ್ಯಾಯಾಧೀಶರು ಜಾನ್ರೋ ಆರ್ಡ್ರ್ ಕೊಟ್ಬಿಟ್ರು. ನಾನು ಕೇಳಿದೆ ನ್ಯಾಯಾಧೀಶರ ಹತ್ರ, ಸ್ವಾಮಿ ರೇಪು, ಮರ್ಡರು, ಕಿಡ್ನಾಪ್ಗೆ ಏನಾಗಲೂ ಪೇಟೆಂಟ್ ರೈಟ್ ಕೊಟ್ಬಿಟ್ಟಿದ್ದೀರಾ ಅಂದು. 50 ಲಕ್ಷ ಖರ್ಚು ಮಾಡಿ ಒಂದು ಜಾನ್ರೋ ಆರ್ಡ್ರು, ಗ್ಯಾಗ್ ಆರ್ಡ್ರು ತಗೊಂಡ್ಬಿಟ್ರು. 50 ಲಕ್ಷ ಖರ್ಚು ಮಾಡಿ. ನಮ್ಮ ನವೀನ್ ಸೂರಂಜ್ ಅಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ, ಅವರು ಒಂದು ವಕಾಲತ್ ಹಾಕಿ ವಕಾಲತ್ ಫೀಸು ಇನ್ನೂ ಕೊಟ್ಟಿಲ್ಲ. ಅವರು ಒಂದು 10 ರೂಪಾಯಿ ಖರ್ಚು ಮಾಡಿ ಟೈಪ್ ಮಾಡಿ 50 ಲಕ್ಷ ರೂಪಾಯಿ ಆರ್ಡ್ರನ್ನೇ ಕಿತ್ತಾಕ್ಬಿಟ್ರು ನೋಡಿ. ಅದು ಕಮ್ಯುನಿಸ್ಟ್ ಅಂದ್ರೆ 10 ರೂಪಾಯಿಯಲ್ಲಿ ಕಿತ್ತಾಕ್ಬಿಡ್ತಾರೆ. ಅದು ಕಿತ್ತೋಗಿರೋ ಆರ್ಡ್ರು ಕಿತ್ತೋಯ್ತು. ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ, ಇಲ್ಲಾಂದ್ರೆ ಪೊಲೀಸರು ಬರ್ತಿದ್ರು ಮೀಟಿಂಗ್ ಮಾಡಬಾರ್ದು. ಇವತ್ತು ನಾವು ಮೀಟಿಂಗ್ ಮಾಡ್ತೀವಂದ್ರೆ 10 ರೂಪಾಯಿ ಖರ್ಚು ಮಾಡಿ 50 ಲಕ್ಷ ಆರ್ಡ್ರನ್ನೇ ಕಿತ್ತಾಕಿದ್ದೀವಿ.
2023ನೇ ಇಸ್ವಿಯಲ್ಲಿ 2 ಆರ್ಡ್ರು, 2024ನಲ್ಲಿ 2 ಆರ್ಡ್ರು, 2025ರಲ್ಲಿ 3 ಎಲ್ಲ ಗ್ಯಾಗ್ ಆರ್ಡ್ರು. ಒಂದೊಂದು ಆರ್ಡ್ರಿಗೆ 50 ಲಕ್ಷ. ಅವ್ರು ಜೆರಾಕ್ಸಿಗೆ 9.5 ಲಕ್ಷ ಖರ್ಚು ಮಾಡಿದ್ದಾರೆ. ಅದು ಕಿತ್ತೋಯ್ತು. ಲೆಟ್ ಅಸ್ ನಾಟ್ ಬಾದರ್ ಅಬೌಟ್ ದಟ್. ಆಗ ಇಷ್ಟಿಗೆ ಬಿದ್ದೋಯ್ತಾ? ಎಲ್ಲಿ ಮಟನ್ ಅವರು ಕೂತಿದ್ರಲ್ಲಿ? ಇಲ್ಲ, ಮಟನ್ ಅವರು ಅಲ್ಲಿದ್ದಾರೆ. ಮಾತು ನೋಡಿ, ಈಗ ಆನೆ ಮಮತಾ ಅವರು ತಂಗಿ ಡಬಲ್ ಮರ್ಡರ್ ಕೇಸು, ತಲೆ ಮೇಲೆ ಕತ್ತಿ ಇದೆ, ಬರುತ್ತೆ ಅದು. ಉಪ್ಪು ತಿಂದವನು ನೀರು ಕುಡ್ಲೇಬೇಕು. ಪದ್ಮಲತಾ ಕೇಸು ರೀಓಪನ್ ಆಗುತ್ತೆ. ನೋಡಿ, 2004, 2005 ನಿರಂಕಾರಿ ಕೊಲೆ, ರೇಪ್, ಜೈಲು, ಹ್ಯಾಂಗಿಂಗ್. ಡೆಲ್ಲಿ ರೇಪ್ ಕೇಸು ಹ್ಯಾಂಗಿಂಗ್ ಆಯ್ತು. ಇಲ್ಲಿ ಇವರೆಲ್ಲ ಸೇರ್ಕೊಂಡು ಕೇಸನ್ನೇ ಹ್ಯಾಂಗಿಂಗ್ ಮಾಡಿಬಿಟ್ರು. ನ್ಯಾಯ ಸಿಗುತ್ತೆ ಅಂದ್ರೆ ವೇದವಲ್ಲಿ ಪದ್ಮಲತಾ, ಸೌಜನ್ಯ, ಲಕ್ಷ್ಮಿ ಫ್ಲವರ್ ಅಲ್ಲ, ಫೈರ್ ಉರಿತಾನೆ ಇರುತ್ತೆ. ನ್ಯಾಯ ಸಿಗೋವರಿಗೆ ಫೈರ್ ಉರಿತಾ ಇರುತ್ತೆ. ಇವರೆಲ್ಲರ ಕೂಡ ಫೈರ್. ತಪ್ಪು ಮಾಡಿರೋರು ಹೋಗ್ತಾರೆ ಟೈರು. ಇನ್ಕಲಾಬ್ ಜಿಂದಾಬಾದ್. ಥ್ಯಾಂಕ್ ಯು.